ಇನ್ನು ಇದೇ ತಮಿಳುನಾಡು ಹೈಡ್ರಾಮಾಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪಳನಿಸ್ವಾಮಿಯ ನಂತರ ಈಗ ಪನ್ನೀರ್ ಸೆಲ್ವಂಗೂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡುವಂತಹ ಅವಕಾಶವನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಹಕ್ಕೊತ್ತಾಯವನ್ನ ಮಾಡಲಿದ್ದಾರೆ ಪನ್ನೀರ್ ಸೆಲ್ವಂ. ಅಂದ್ರೆ ನಾನು ಇವಾಗ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಹಾಗಾಗಿ ಮೊದಲು ಸರ್ಕಾರ ರಚನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಆ ನಂತರ ಒಂದು ವೇಳೆ ನಾನೇನಾದರೂ ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ವಿಫಲವಾದಲ್ಲಿ ಆವಾಗ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಮುಂದಿನ ತೀರ್ಮಾನ. ಆದರೆ ಮೊದಲು ನೀವು ಆಹ್ವಾನ ಕೊಡಬೇಕಾಗಿರ್ತಕ್ಕಂಥದ್ದು ನನಗೆ ಅಂತಂದ್ಬಿಟ್ಟು ಪನ್ನೀರ್ ಸೆಲ್ವಂ ಇವಾಗ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಯಾಕೆ ನನಗೆ ಮೊದಲು ಅವಕಾಶ ಕೊಡಬೇಕು ಅನ್ನೋದಕ್ಕೂ ಕೂಡ ಸಾಕಷ್ಟು ದಾಖಲೆಯನ್ನ ಒದಗಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖವಾಗಿ ಶಾಸಕರ ಸಂಖ್ಯಾಬಲವನ್ನ ತೋರಿಸಬಹುದು. ಜೊತೆಗೆ ಪಳನಿಸ್ವಾಮಿ ಅವರು 124 ಜನ ಶಾಸಕರ ಸಹಿಯನ್ನ ತಂದಿದ್ರು. ಇದರಲ್ಲಿ ಕೆಲವರನ್ನ ಹೆದರಿಸಿ ಬೆದರಿಸಿ ಅಥವಾ ಬಲವಂತದಿಂದ ಹಾಕಿಸ್ಕೊಂಡಿದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಹೇಳಬಹುದು. ನೋಡ್ಬೇಕು ಹಾಗಾದ್ರೆ ವಿದ್ಯಾಸಾಗರ್ ರಾವ್ ಅವರು ಯಾವ ತೀರ್ಮಾನವನ್ನ ತಗೊಳ್ತಾರೆ ಅಂತ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪನ್ನೀರ್ ಸೆಲ್ವಂ ಅವರಿಗೆ ಸದ್ಯದ ವಾಸ್ತವಾಂಶ ಗೊತ್ತು. ಬಹುಮತ ಸಾಬೀತುಪಡಿಸೋದಕ್ಕೆ ಬೇಕಾಗಿರುವ 118 ಸಂಖ್ಯೆ ನನ್ನ ಹತ್ರ ಇಲ್ಲ ಅಂತ. ಆದರೆ ಸರ್ಕಾರ ರಚನೆ ಮಾಡಿ, ಸಂಪುಟ ವಿಸ್ತರಣೆ ಮಾಡಿ, ಬೇರೆಯವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ಅವ್ರನ್ನ ನನ್ನ ಕಡೆ ಸೆಳ್ಕೊಳ್ಬಹುದು ಅನ್ನುವ ವಿಶ್ವಾಸವೇನಾದರೂ ಇದ್ದು ಆ ಮುಖಾಂತರ ಈ ರೀತಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರಾ ಅಂತ ತಾವೇನು ಹೇಳ್ತೀರಾ ರಮೇಶ್? ಅರವಿಂದ್, ಇದ್ರು ಇರ್ಬೋದು. ಯಾಕೆಂದ್ರೆ ಅವ್ರಿಗೆ ನೀವ್ ಹೇಳ್ದಂಗೆ ಪಕ್ಕ ಗೊತ್ತು, ನನ್ನ ಹತ್ರ ಶಾಸಕರ ಬಲ ಇಲ್ಲ 118 ಅನ್ನೋದು. ಅರ್ಧದಷ್ಟು ಏನು ಶಾಸಕರು ಬೇಕೀಗ ಬಹುಮತ ಸಾಬೀತು ಪಡೆದಕ್ಕಾಗ್ತಿಲ್ಲ ಅಂತ ಗೊತ್ತು. ಬರ್ತಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 23 ಜನ ಪನ್ನೀರ್ ಸೆಲ್ವಂ ಟೀಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಆ 23ರಲ್ಲಿ ಕೆಲವು ಸಂಸದರು ಇದ್ದಾರೆ. ನಿಜಕ್ಕೂ ಶಾಸಕರ ಸಂಖ್ಯೆ ನೋಡೋದಾದ್ರೆ ಕರೆಕ್ಟ್ ಆಗಿ ಮೋಸ್ಟ್ಲಿ 11ರಿಂದ 12 ಶಾಸಕರು ಇರ್ಬೋದು. ಆದ್ರೆ ಆ 12 ಶಾಸಕರಲ್ಲಿ ಕೆಲವು ಶಾಸಕರು ಪಳನಿಸ್ವಾಮಿ ಅವರಿಗೆ ಸೈನ್ ಮಾಡ್ಕೊಟ್ಟಿದ್ದಾರೆ, ನಾವು ನಿಮ್ ಪರ ಇದೀವಿ ಅಂತ. ಹಾಗಾಗಿ ಈಗಿರೋ 12 ಅಥವಾ 11 ಸಂಖ್ಯೆ ಕೂಡ ಅದೇನೋ ಪಕ್ಕ ಅಂತ ಅನ್ಸೋದಿಲ್ಲ ನೋಡೋದಕ್ಕೆ. ಆದ್ರೂ ಕೂಡ ಅವರು ಗವರ್ನರ್ ಭೇಟಿಗೆ ಮುಂದೋಗಿರೋ ತುಂಬಾ ಕುತೂಹಲ ಇದೆ. ಯಾಕೆಂದ್ರೆ ಏನೋ ಬಹುಮತ ಸಾಬೀತಿಗೆ ಒಂದು ವೇಳೆ ಏನು ಪಳನಿಸ್ವಾಮಿ ಅವರಿಗೆ ಏನೋ ಪ್ರಮಾಣ ವಚನ ಸ್ವೀಕಾರಕ್ಕೆ ಕರೆದಿದ್ದಾರೆ. ಅದಾದ ನಂತರ ಅವರಿಗೆ 1 ವಾರಗಳ ಕಾಲ ಟೈಮ್ ಕೊಟ್ಬಿಟ್ಟು ಆಮೇಲೆ ನೀವು ಬಹುಮತ ಸಾಬೀಸಿ ಪಡಿಸಿ ಫ್ಲೋರ್ ಟೆಸ್ಟ್ ಕರೆದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪನ್ನೀರ್ ಸೆಲ್ವಂ ಏನು ಗವರ್ನರ್ ಮೀಟ್ ಮಾಡ್ತಾರೆ ಅದು ಕೂಡ ತುಂಬಾ ಕುತೂಹಲ. ನಂಬರ್ ಇಲ್ದೇನೆ ಹೇಗೆ ಅವ್ರು ಗವರ್ನರ್ನ ಕನ್ವಿನ್ಸ್ ಮಾಡ್ತಾರೆ? ಫೈನಲಿ ಕಾನೂನು ಪ್ರಕಾರ ಗವರ್ನರ್ ನೋಡೋದು ಅಷ್ಟೇ, ಎಷ್ಟು ಶಾಸಕರಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಶಾಸಕರ ಬಲ ಇಲ್ದೇನೆ ಕೇವಲ 10-11 ಶಾಸಕರ ಸಹಿಯನ್ನ ಇಟ್ಕೊಂಡು ಅಥವಾ ತನ್ನ ಬಲಕ್ಕೆ ಇದ್ದಾರೆ ಅಂತ ಹೇಳಿ ಗವರ್ನರ್ ಮೀಟ್ ಮಾಡಿದ್ರೆ ಅವ್ರು ಈ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಇವರಿಗೆ ಅವರು ಒಂದು ಆಹ್ವಾನ ಕೊಡ್ತಾರೆ ಅನ್ನೋದು ತುಂಬಾ ಕುತೂಹಲ ಆಗಿದೆ. ಮತ್ತು ಕೂಡ ಪ್ರಶ್ನೆ ಕೂಡ ಈ ಭೇಟಿ ನಂತರ ಏನಾಗುತ್ತೆ, ಗವರ್ನರ್ ಸ್ಟ್ಯಾಂಡ್ ಏನು ಅನ್ನೋದೇ ತುಂಬಾ ಇದಾಗಿದೆ ಅರವಿಂದ್. ಈಗ ತಮಿಳುನಾಡಿನಲ್ಲಿ ಪನ್ನೀರ್ ಸೆಲ್ವಂ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದ ನಂತರ ಐ ಥಿಂಕ್ ರಾಜ್ಯಪಾಲರಿಗೆ ಗೊತ್ತಾಗುತ್ತೆ ಪಳನಿಸ್ವಾಮಿ ಕಡೆ ಎಷ್ಟು ಸಂಖ್ಯಾಬಲ ಇದೆ, ಪನ್ನೀರ್ ಸೆಲ್ವಂ ಕಡೆ ಎಷ್ಟು ಸಂಖ್ಯಾಬಲ ಇದೆ ಅಂತನ್ಬಿಟ್ಟು. ಇಂಥ ಸಂದರ್ಭದಲ್ಲಿ ರಮೇಶ್, ಕೇವಲ ಸಂಖ್ಯಾಬಲವನ್ನ ನೋಡಿ ಆಹ್ವಾನ ಕೊಡ್ತಾರ ರಾಜ್ಯಪಾಲರು, ಅಥವಾ ವಿಶ್ವಾಸಾರ್ಹತೆಯ ಆಧಾರದಲ್ಲಿ ಏನಾದರೂ ಪನ್ನೀರ್ ಸೆಲ್ವಂ ಸರ್ಕಾರ ರಚನೆ ಮಾಡಿ ಅಂತ ಕರೀಬಹುದಾ? ಸಂವಿಧಾನ ಏನ್ ಹೇಳುತ್ತೆ ಅಂತ? ಅಲ್ಲ ಅರವಿಂದ್ಗೆ ವಿಶ್ವಾಸಾರ್ಹತೆ ಎಲ್ಲ ನೋಡೋದಕ್ಕೆ ಬರೋದಿಲ್ಲ. ಈಗ ಸಂಖ್ಯಾಬಲನೇ ನೋಡ್ಬೇಕು. ಈ ಕಾನೂನಿನ ಚೌಕಟ್ಟಿನಲ್ಲಿ ಒಬ್ಬ ಗವರ್ನರ್ ಆಗಿ ಕಾನೂನಿನ ಚೌಕಟ್ಟನ್ನೇ ನೋಡ್ಬೇಕಾಗುತ್ತೆ. ಈಗ ಆಲ್ರೆಡಿ ಈಗ ಪಳನಿಸ್ವಾಮಿ ಅವರು ಏನೋ ನನ್ನ ಬಳಿ 124 ಶಾಸಕರಿದ್ದಾರೆ ಅಂತ ಕೆಲವು ಸಹಿ ಪತ್ರನ ಗವರ್ನರ್ಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಗವರ್ನರ್ಗೆ ಆಲ್ಮೋಸ್ಟ್ ಒಂದು ಕ್ಲಿಯರ್ ಪಿಕ್ಚರ್ ಬಂದಾಗಿದೆ ಈಗ ಪಳನಿಸ್ವಾಮಿ ಮೀಟ್ ಮಾಡಿದ್ಮೇಲೆ. ಆದ್ರೆ ಈಗ ನಿಜಕ್ಕೀಗ ಏನಿಗೆ ನೆಕ್ಸ್ಟ್ ಸೆಲ್ವಂ ಮೀಟ್ ಮಾಡ್ತಾರೆ, ಅವ್ರು ಶಾಸಕರು ಇಲ್ಲ. ಹಾಗಾಗಿ ಯಾವ ಆಧಾರದ ಮೇಲೆ ಗವರ್ನರ್ ನಡೆ ಏನೋ ಈಗ ಆಲ್ರೆಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಈಗ ಅವರು ಸದ್ಯದ ತಮಿಳುನಾಡು ರಾಜಕೀಯ ಪರಿಸ್ಥಿತಿ ಮತ್ತೆ ಎರಡು ಟೀಮ್ ನಲ್ಲಿ ಪಳನಿಸ್ವಾಮಿ ಮತ್ತೆ ಸೆಲ್ವಂ ಶಾಸಕರ ಟೀಮ್ ನ ಸಂಖ್ಯಾಬಲ ಏನಿದೆ ಅನ್ನೋದನ್ನ ಆಲ್ರೆಡಿ ಒಂದು ಸೆಂಟ್ರಲ್ ಗವರ್ಮೆಂಟ್ ರಿಪೋರ್ಟ್ ಕಳಿಸಿದ್ದಾರೆ. ಹಾಗಾಗಿ ಒಂದು ವಾರ ಬೇರೆ ಅವ್ರ ಟೈಮ್ ಒಂದು ಕಾದು ನೋಡೋ ತಂತ್ರಕ್ಕೆ ಮರೆ ಹೋಗಿದ್ದಾರೆ. ಹಾಗಾಗಿ ಪನ್ನೀರ್ ಸೆಲ್ವಂ ಮೀಟ್ ಮಾಡಿದ್ಮೇಲೆ ಏನಾಗುತ್ತೆ ಅನ್ನೋದು ತುಂಬಾ ಕುತೂಹಲ ಅರವಿಂದ್. ಓಕೆ ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.